ಬಾದಾಮಿ ತಾಲೂಕಿನ ಯೋಧರ ಗ್ರಾಮ ಚೊಳಚಗುಡ್ಡ ಗ್ರಾಮದಲ್ಲಿ 27ನೇ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಯಿತು. ಶ್ರೀ ಮನೀಪ್ರ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಸುಕ್ಷೇತ್ರ ಮನಕವಾಡ ಹಾಗೂ ಶ್ರೀ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾರಥ್ಯದಲ್ಲಿ ಶಾಲಾ ವಿದ್ಯಾರ್ಥಿಗಳು, ಎನ್ಸಿಸಿ ಹಾಗೂ ಮಾಜಿ ಸೈನಿಕರು ಹಾಗೂ ಕರ್ತವ್ಯನಿರತ ಸೈನಿಕರು, ಗ್ರಾಮದ ಮಹಿಳಾ ಸಂಘಟನೆಯವರು, ಗ್ರಾಮದ ಮಹಿಳೆಯರು, ಅಕ್ಕನ ಬಳಗದವರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸಿಬ್ಬಂದಿ ಹಾಗೂ ಶಾಲಾ ವಿದ್ಯಾರ್ಥಿಗಳು, ಗ್ರಾಮದ ಸಮಸ್ತ ಗುರು ಹಿರಿಯರು, ಸರ್ವ ಗ್ರಾಮಸ್ಥರು ಮಾರ್ಚ್ ಫಾಸ್ಟ್ ಮೂಲಕ ಗ್ರಾಮದ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿರುವ ಕಾರ್ಗಿಲ್ ಹುತಾತ್ಮ ಶಿವಬಸಯ್ಯ ಕುಲಕರ್ಣಿ ಯೋಧನ ವೀರಗಲ್ಲಿಗೆ ಗೌರವ ನಮನ ಸಲ್ಲಿಸಿ ಶ್ರೀ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆ ಹಾಡಿ ಗೌರವ ನಮನವನ್ನು ಸಲ್ಲಿಸಿದರು. ಮೌನ ಆಚರಣೆ ಮೂಲಕ ಗೌರವ ಸಮರ್ಪಣೆ ಮಾಡಲಾಯಿತು. ಚಿನ್ನರು ಸೈನಿಕರ ವೇಷ ತೊಟ್ಟು ಭಾಗವಹಿಸಿದ್ರು. ಎಲ್ಲರ ಗಮನ ಸೆಳೆಯಿತು. ಕಾರ್ಗಿಲ್ ಹುತಾತ್ಮ ಯೋಧ ಶಿವಬಸಯ್ಯ ಕುಲಕರ್ಣಿ ಧರ್ಮಪತ್ನಿ ನಿರ್ಮಲಾ ಕುಲಕರ್ಣಿ, ಪುತ್ರ ವಿಶಾಲ್ ಮತ್ತು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹನುಮಂತ ಮಾವಿನ ಮರದ ಹಾಗೂ ಮಾಜಿ ಶಾಸಕ ಎಂಕೆ ಪಟ್ಟಣ ಶೆಟ್ಟಿ, ನಿವೃತ್ತ ಕರ್ನಲ್ ದೊಡ್ಡಮನಿ, ವೀರಪುಲಕೇಶಿ ಬ್ಯಾಂಕ್ನ ನಿರ್ದೇಶಕ ವೀರನಗೌಡ ಪಾಟೀಲ್, ಗ್ರಾಮದ ಹಿರಿಯರಾದ ಜಿಬಿ ವಾಲಿ ಅವರು ಸೇರಿ ಹುತಾತ್ಮ ಯೋಧ ಶಿವಬಸಯ್ಯ ಕುಲಕರ್ಣಿ ಯೋಧನಿಗೆ ಹೂಗುಚ್ಛ ಸಲ್ಲಿಸಿ ಸೆಲ್ಯೂಟ್ ಮಾಡಿ ಗೌರವ ನಮನವನ್ನು ಸಲ್ಲಿಸಿದರು.